Namaste. Subject Mathematics textbook for class 9th. NCERT. It means National Council of Educational Research and Training syllabus. Chapter number 2 Polynomials. Article number 2.4 Factorization of polynomials. Now, let us consider factorizing cubic polynomials. Here, the splitting method will not be appropriate to start with. We need to find at least one factor first, as we will see in the following example. So first, cubic polynomials ಅಲ್ಲಿ at least minimum one factor find out ಮಾಡಿಬಿಟ್ಟು ಅನಂತರ ರಿಮೈನಿಂಗ್ ಟು ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ example number 10, factorize x cube minus 23x² plus 142x minus 120. Factorize x cube minus 23x² plus 142x minus 120. So example number 10. ಇದಕ್ಕೆ ನಾವು p of x ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಲೆಟ್ p of x equal to x cube minus 23x square plus 142x minus 120. So now we want to find out the factor of minus 120 ಇದು ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಸೊ 120 ಇದು ಫ್ಯಾಕ್ಟರ್ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ 1 ಇಂಟು 120, ಸೊ ದಟ್ ಈಸ್ 120 ಓನ್ಲಿ. ನೆಕ್ಸ್ಟು 2 ಇಂಟು 60, ಸೊ ದಟ್ ಈಸ್ 120. ನೆಕ್ಸ್ಟು 3 ಅಂತ ಹೇಳಿದ್ರೆ 3 ಇಂಟು 40, ಸೊ ದಟ್ ಈಸ್ 120. ನೆಕ್ಸ್ಟು 4 ಇಂಟು 30, ಸೊ ದಟ್ ಈಸ್ 120. ನೆಕ್ಸ್ಟು 5 ಇಂಟು 5 2s 10, 20 ಅಲ್ಲಿ ಬರುತ್ತೆ. ಸೊ 5 4s 20, ಸೊ ಅಲ್ಲಿಗೆ 24. ನೆಕ್ಸ್ಟ್ 6 ಇಂಟು 20 ಮಾಡಿದರೆ ಸೊ 120. ನೆಕ್ಸ್ಟ್ 7 ಆಗೋದಿಲ್ಲ. 8 1s 8, 4 ಎಲ್ಲ ಆಯಿತು 40 ಆಯಿತು. 8 5s, ಸೊ 15, 8 15s 120. ನೆಕ್ಸ್ಟು 9 ಆಗೋದಿಲ್ಲ. 10 ಇಂಟು 12, ಸೊ ದಟ್ ಈಸ್ 120. ಎಗೇನ್ ರಿವರ್ಸಾಗಿ ಹೋಗಬೇಕು, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಮತ್ತೆ ಇದೇನಾಗುತ್ತೆ 12 ಇಂಟು 10, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನಾಗುತ್ತೆ 15 ಇಂಟು 8, ಸೊ 20 ಇಂಟು 6, 24 ಇಂಟು 5, ನೆಕ್ಸ್ಟ್ 30 ಇಂಟು 4, ನೆಕ್ಸ್ಟ್ 40 ಇಂಟು 3, 60 ಇಂಟು 2, 120 ಇಂಟು 1. ಸೊ ಇಲ್ಲಿಗೆ ಫ್ಯಾಕ್ಟರ್ಸ್ ಯಾವುದೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಸೊ ಮೈನಸ್ 120ಗೆ ಸೊ ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಪ್ಲಸ್ ಆರ್ ಮೈನಸ್ 4, ಪ್ಲಸ್ ಆರ್ ಮೈನಸ್ 5, ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ 6, ಪ್ಲಸ್ ಆರ್ ಮೈನಸ್ 8, ಪ್ಲಸ್ ಆರ್ ಮೈನಸ್ 10, ಪ್ಲಸ್ ಆರ್ ಮೈನಸ್ 12, ಪ್ಲಸ್ ಆರ್ ಮೈನಸ್ 15, ಪ್ಲಸ್ ಆರ್ ಮೈನಸ್ 15 ಆದಮೇಲೆ 20, ಸೊ ಪ್ಲಸ್ ಆರ್ ಮೈನಸ್ 24, ಪ್ಲಸ್ ಆರ್ ಮೈನಸ್ 30, ಪ್ಲಸ್ ಆರ್ ಮೈನಸ್ 40, ಪ್ಲಸ್ ಆರ್ ಮೈನಸ್ 60 ಇಸ್ ಎನಫ್. ಓಕೆ, 120 ಬರೀ ಹೋಗಿಲ್ಲ. ಸೊ ಇಲ್ಲಿ ಫಸ್ಟ್ ಏನು ಮಾಡೋಣ, ಎಕ್ಸಿಗೆ 1 ಅಂತ ಕನ್ಸಿಡರ್ ಮಾಡಿ ನೋಡೋಣ. ಓಕೆ, ಸೊ ವೆದರ್ ದಟ್ ಈಸ್ 0 ಆರ್ ನಾಟ್ ಅಂತ. ಸೊ ಪಿ ಆಫ್ ಎಕ್ಸ್ ಪ್ಲೇಸಿಗೆ 1 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 1 ಕ್ಯೂಬ್ ಮೈನಸ್ 23 1 ಸ್ಕ್ವಯರ್ ಪ್ಲಸ್ 142 ಇಂಟು 1 ಮೈನಸ್ 120, ಸೊ ದಟ್ ಈಸ್ ಈಕ್ವಲ್ ಟು 1 ಕ್ಯೂಬ್ ಈಸ್ 1 ಮೈನಸ್ 1 ಸ್ಕ್ವೇರ್ ಈಸ್ 1, 1 ಇಂಟು 23 ಈಸ್ 23 ಪ್ಲಸ್ 142 ಮೈನಸ್ 120. ಸೊ 142 ಪ್ಲಸ್ 1 ಈಸ್ 143. Minus 120 minus 23 is minus 143. So that is equal to 0. ಸೊ ಅಲ್ಲಿಗೆ ಏನು ಮಾಡ್ಬೋದಿದು,
p of 1, so that is equal to 0 ಬಂತು. ಸೊ x minus 1 is a factor of p of x ಆಗುತ್ತೆ. ಸೊ x minus 1 is a factor of p of x. ಓಕೆ, ಸೊ x minus 1ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಒಂದು ಅದಾಯ್ತಲ್ಲ, ಅಟ್ಲೀಸ್ಟ್ ಒನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿದ್ವಿ, ಒನ್ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಾಯಿತು. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 23x² ಪ್ಲಸ್ 142x ಮೈನಸ್ 120 ಇದೆಯಲ್ಲ, ಅದಕ್ಕೆ ಇನ್ನೂ ಟೂ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಹಾಗಾದರೆ ಏನು ಮಾಡ್ಬೋದು ಅಂದರೆ ಎಕ್ಸ್ ಮೈನಸ್ 1ಇಂದ ಇದನ್ನು ಡಿವೈಡ್ ಮಾಡಿದ್ರೆ ಆಯಿತು. ಗೊತ್ತಾಯ್ತಲ್ಲ? ಸೊ ಎಕ್ಸ್ ಮೈನಸ್ 1ಇಂದ ಇದನ್ನು ಡಿವೈಡ್ ಮಾಡೋಣ. ಎಕ್ಸ್ ಕ್ಯೂಬ್ ಮೈನಸ್ 23x² ಪ್ಲಸ್ 142x ಮೈನಸ್ 120. ಸೊ ಫಸ್ಟ್ ಇನ್ ದಿ ಡಿವೈಡೆಂಡಲ್ಲಿ ಫಸ್ಟ್ ಟರ್ಮ್ ಈಸ್ ಎಕ್ಸ್ ಕ್ಯೂಬ್, ಡಿವೈಸರಲ್ಲಿ ಫಸ್ಟ್ ಟರ್ಮ್ ಈಸ್ ಎಕ್ಸ್. ಅಲ್ಲಿಗೆ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಈಸ್ x². ಸೊ ಇನ್ ದಿ ಕೋಶಂಟ್ ಫಸ್ಟ್ ಟರ್ಮ್ ಈಸ್ x². ಗೊತ್ತಾಯ್ತಲ್ಲ? ಹೇಗೆ ಅಂದರೆ ಡಿವೈಡೆಂಡಲ್ಲಿ ಫಸ್ಟ್ ಟರ್ಮ್ ಈಸ್ ಎಕ್ಸ್ ಕ್ಯೂಬ್, ಡಿವೈಸರಲ್ಲಿ ಫಸ್ಟ್ ಟರ್ಮ್ ಈಸ್ ಎಕ್ಸ್, ಡಿವೈಡ್ ಮಾಡಿದರೆ ಸೊ ಕೋಶಂಟ್ ಎಷ್ಟಾಗುತ್ತೆ? x² ಆಗುತ್ತೆ. x² ಇಂಟು ಎಕ್ಸ್ ಈಸ್ ಎಕ್ಸ್ ಕ್ಯೂಬ್ minus x² into 1 is x². Subtracted minus plus ಆಗುತ್ತೆ ಇದು. So this to cancel. Minus 22x² plus 142x minus 120. So in the dividend, the first new dividend, this is the new dividend. In the new dividend, first term is minus 22x². Minus 22x². In the divisor, first term is x. ಸೊ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? ಇಲ್ಲಿ ಕೋಶಂಟು ಮೈನಸ್ 22x ಬರುತ್ತೆ. ಸೊ ಅಲ್ಲಿಗೆ ಸೆಕೆಂಡ್ ಟರ್ಮ್ ಇನ್ ದಿ ಕೋಶಂಟಲ್ಲಿ ಸೆಕೆಂಡ್ ಟರ್ಮ್ನ ನಾವು 22x ಅಂತ ಬರೆಯೋಣ. ಸೊ ಮೈನಸ್ 22x ಇಂಟು ಎಕ್ಸ್ ಇಸ್ ಮೈನಸ್ 22x². ಮೈನಸ್ 22x ಇಂಟು ಮೈನಸ್ 1 ಈಸ್ ಪ್ಲಸ್ 22x. ಸೊ ಸಬ್ಟ್ರಾಕ್ಟೆಡ್ ಮೈನಸ್ ಪ್ಲಸ್ minus. So minus 22x² plus 22x² get cancelled. So subtract ಮಾಡಿದರೆ ಇದು 120x minus 120. So this is the new dividend. Again in the new dividend, first term is 120x. In the divisor, first term is x. So 120x divided by x is 120. ಅಲ್ಲಿಗೆ ಕೋಶಂಟಲ್ಲಿ ಪ್ಲಸ್ 120 ತಗೊಳ್ಳೋಣ. 120 into x is 120x. Minus 120 into 1 is 120. So subtract it. Minus, this is plus. So this to cancel 0. So remainder is 0 ಬಂತು. ಅಲ್ಲಿಗೆ ಏನು ಮಾಡ್ಬೋದು? x² minus 22x plus 120 ಅಂತ ಬಂದಿದೆ ಇಲ್ಲಿ. ಗೊತ್ತಾಯ್ತಲ್ಲ? ಇದಕ್ಕೆ x minus 1. x minus 1 into this ಅಂತ ಹೇಳಿದ್ರೆ ನಮಗೆ x cube minus 23x² plus 142x minus 120 ಬರುತ್ತೆ. ಅಥವಾ ಹೀಗೂ ಬರಿಬೋದು. x³ minus 23x² plus 142x minus 120 equal to x minus 1 into x² minus 22x plus 120. Okay. ನಾವು ವಿ ಕ್ಯಾನ್ ಸ್ಪ್ಲಿಟ್ ಇನ್ ಇದನ್ನು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಬೋದು. ಬಟ್ ಇವ್ರು ಯಾವ ಮೆಥಡ್ ಹೇಳಿದ್ದಾರೆ? ಫ್ಯಾಕ್ಟರೈಸ್ ಅಂತ ಹೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತಲ್ಲ? ಫ್ಯಾಕ್ಟರೈಸ್ ಮಾಡ್ಬೋದು. ನಮ್ಗೆ ಈಸಿ ಮೆಥಡ್ ಫ್ಯಾಕ್ಟರಲ್ಲಾರು ಮಾಡ್ಬೋದು, ಇಲ್ಲ ಅಂದರೆ ಬೈ ಸ್ಪ್ಲಿಟಿಂಗ್ ದಿ ಮಿಡಲ್ ಟರ್ಮ್ ಅಂತ ಮಾಡ್ಕೋಬೋದು. ಇನ್ನೂ ಒಂದು ಈಸಿ ಮೆಥಡ್ ಇದೆ, ಏನು ಗೊತ್ತಾ? ಇಲ್ಲಿ x² ಇದೆಯಲ್ಲ, ಎಕ್ಸ್ ಇಂಟು ಎಕ್ಸ್ ಈಸ್ x² ಆಯಿತು. 120 ಅಂತ ಹೇಳಿದ್ರೆ 120 ಡಿವೈಡೆಡ್ ಬೈ 10 ಮಾಡ್ಕೊಳ್ಳೋಣ. ಗೊತ್ತಾಯ್ತಲ್ಲ? ಅಂದರೆ 12 ಬರುತ್ತೆ. ಸೊ 10 ಇಂಟು 12 ಅಂದರೆ 120 ಆಗುತ್ತೆ. ಇದೆರಡನ್ನು ಆ್ಯಡ್ ಮಾಡಿದರೆ 22 ಆಗುತ್ತೆ. ಸೊ 12 10s ಅಥವಾ 10 12s. ಸೊ ಇಲ್ಲಿ ಎಕ್ಸ್ ಇಂಟು 10 ಅಂತ ಹೇಳಿದ್ರೆ ಮೈನಸ್ 10x, ಮೈನಸ್ ಅಲ್ಲ, ಇಲ್ಲಿ ಪ್ಲಸ್ ಅಂತಲೇ ಇಟ್ಕೊಂಡೇನೆ. ಎಕ್ಸ್ ಇಂಟು 10 ಅಂತ ಹೇಳಿದ್ರೆ 10x, ಎಕ್ಸ್ ಇಂಟು 12 ಅಂದರೆ 12x.
ಬಟ್ ಮಿಡಲ್ ಟರ್ಮು -22x ಅಂತ ಇದೆ ಅಂದರೆ ಇದೆರಡನ್ನ ಆ್ಯಡ್ ಮಾಡಬೇಕು. ಬಟ್ ಸೈನ್ ಏನಾಗಬೇಕು, ನೆಗೆಟಿವ್ ಸೈನ್ ಆಗಿರಬೇಕು. ಓಕೆ, ಸೊ ಪುಟ್ ನೆಗೆಟಿವ್ ಸೈನ್ ಹಿಯರ್. ಇದೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. -12 ಇಂಟು -10 ಈಸ್ +120 ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಮಿಡಲ್ ಟರ್ಮ್ ಈಸ್ ದಿಸ್ ಒನ್. ಹಾಗಾದರೂ ಮಾಡ್ಬೋದು, ಈಸಿಯೆಸ್ಟ್ ಮೆಥಡು. ಇಲ್ಲಾಂದರೆ p ಪ್ಲಸ್ ಕ್ಯೂ b ಈಕ್ವಲ್ ಟು ಇಲ್ಲಿ ಇದು ax² ಪ್ಲಸ್ bx ಪ್ಲಸ್ c ಅಂತ ಕನ್ಸಿಡರ್ ಮಾಡಿದ್ರೆ, ಸೊ b ಈಸ್ ಎಷ್ಟು, -22 ಇದೆ. ಓಕೆ, ನೆಕ್ಸ್ಟ್ ಎ ಸಿ ಅಂತ ಹೇಳಿದ್ರೆ x² ಕೋಯಿಫಿಷಿಯಂಟ್ ಈಸ್ 1 ಆ್ಯಂಡ್ c ಈಸ್ 120. ಸೊ ಅಲ್ಲಿಗೆ ದಟ್ ಈಸ್ 120 ಆಗುತ್ತೆ. ಸೊ 120 ಇಲ್ಲಿ -22 ಇದೆ. ಸೊ 120ದು ಫ್ಯಾಕ್ಟರ್ಸು ಆಲ್ರೆಡಿ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀವಿ. ಗೊತ್ತಾಯ್ತಲ್ಲ? ಈಗ ಎ ಸಿ ಅಂತ ಹೇಳಿದ್ರೆ ಪಿ ಕ್ಯೂ. ಸೊ ದಿಸ್ ಇಸ್ ಪಿ ಕ್ಯೂ. ಸೊ ಈಸ್ 120 ಆಯಿತು. ಇಲ್ಲಿ ಪಿ ಪ್ಲಸ್ ಕ್ಯೂ ಈಸ್ -22. ಸೊ ಇಲ್ಲಿ 120 ಅಂತ ಹೇಳಿದ್ರೆ ಇಷ್ಟೊಂದಿದೆ ಫ್ಯಾಕ್ಟರ್ಸ್. ಯಾವುದಾದ್ರೂ ಪೇರ್ ಆಫ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಬೋದು. ಈಗ ಡಿಫ್ರೆನ್ಸ್ ನೋಡಬೇಕು. ಅಲ್ಲಿ ನಮಗೆ ಎಷ್ಟು ಬರಬೇಕಾಗತ್ತೆ, 22 ಬರಬೇಕು. ಡಿಫ್ರೆನ್ಸ್ ಅಥವಾ ಸಮ್ ಆದರೂ ಆಗಲಿ ಡಿಫ್ರೆನ್ಸ್ ಆದರೂ ಆಗಲಿ ನಮಗಲ್ಲಿ ಒಟ್ಟಲ್ಲಿ ಮಿಡಲ್ ಟರ್ಮು 22 ಹಾಕಬೇಕು. ಓಕೆ, ಸೊ ಇದನ್ನು ಎಲ್ಲ ನೋಡ್ಕೊಂಡು ಬನ್ನಿ, ಅಬ್ಸರ್ವ್ ಮಾಡಿ. 22 ಆಗಬೇಕು ಅಂತ ಹೇಳಿದ್ರೆ 10 ಆ್ಯಂಡ್ 12 ಸಮ್ ಮಾಡಿದ್ರೆ 22 ಆಗುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ 20 ಮತ್ತು 8 ಅದನ್ನು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಬರೋದಿಲ್ಲ. ಮತ್ತು ಇದು ಆಗುತ್ತೆ, 20 ಮತ್ತು 2 ಆಗುತ್ತೆ. 20 ಮತ್ತು 2 22 ಆಗುತ್ತೆ. ಬಟ್ ಅದು ಪ್ರಾಡಕ್ಟ್ ಮಾಡಿದರೆ ಬರೋದಿಲ್ಲ. ಗೊತ್ತಾಯ್ತಲ್ಲ? ಯಾವುದೆಲ್ಲ 22 ಆಗುತ್ತೆ ಚೆಕ್ ಮಾಡಬೇಕು. ಪಿ ಪ್ಲಸ್ ಕ್ಯೂ 22 ಆಗೋದು ಯಾವುದೆಲ್ಲ ಆಗುತ್ತೆ. ಸೊ 12 ಪ್ಲಸ್ 1 ಅದು ಆಗೋದಿಲ್ಲ. 15 ಈಗ ಮತ್ತೆ 12 10ಗಾಗುತ್ತೆ. ಸೊ 12 ಪ್ಲಸ್ 10 ಮಾಡಿದರೆ ಈಕ್ವಲ್ ಟು 22 ಬರುತ್ತೆ. ಗೊತ್ತಾಯ್ತಲ್ಲ? ಮತ್ತು ಪಿ ಕ್ಯೂನಲ್ಲಿ ಇದು 10 ಇಂಟು 12 ಮಾಡ್ತು ಅಂತ ಹೇಳಿದ್ರೆ 120 ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ಯಾವುದಾದ್ರೂ ಬರುತ್ತಾ ಚೆಕ್ ಮಾಡ್ಕೋಬೇಕು. ಎರಡೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸೊ 20 ಪ್ಲಸ್ 2 22 ಆಗುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 40 ಬರುತ್ತೆ. ಗೊತ್ತಾಯ್ತಲ್ಲ? ಹಾಗೆ 24 - 2 ಅಂತ ಹೇಳಿದ್ರೆ 22 ಬರುತ್ತೆ. ಬಟ್ ಪ್ರಾಡಕ್ಟ್ ಮಾಡಿದರೆ 120 ಬರಲ್ಲ. ಗೊತ್ತಾಯ್ತಲ್ಲ? ಇದು ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಸೊ ಅಲ್ಲಿಗೆ x³ -23x² ಪ್ಲಸ್ 142x ಮೈನಸ್ 120 ಈಕ್ವಲ್ ಟು x - 1 ಇಂಟು x² -22x ಪ್ಲಸ್ 120 ಅಂತ ಇದೆ. ಸೊ ಇಲ್ಲಿ ಯಾವುದನ್ನಾದರೂ ಒಂದನ್ನು ಪಿ ಒಂದನ್ನು ಕ್ಯೂ ಅಂತ ಕನ್ಸಿಡರ್ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ಈಕ್ವಲ್ ಟು x - 1 x² ಮೈನಸ್ 10x ಮೈನಸ್ 12x ಪ್ಲಸ್ 120 ಈಕ್ವಲ್ ಟು x - 1 ಇಂಟು x, ಟೇಕ್ ಇಟ್ ಔಟ್ ಸೈಡ್. ಗೊತ್ತಾಯ್ತಲ್ಲ? x ಮೈನಸ್ 10 ಆಗುತ್ತೆ. ಇಲ್ಲಿ -12 ಟೇಕ್ ಇಟ್ ಔಟ್ ಸೈಡ್. ಸೊ x ಮೈನಸ್ 10. ಸೊ ಈಕ್ವಲ್ ಟು x - 1 ಇಂಟು, ಸೊ ಈ ಎರಡರಲ್ಲಿ x - 10 ಇಸ್ ಕಾಮನ್. x - 10. ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನಿದೆ x ಇದೆ -12. ಸೊ ಈಕ್ವಲ್ ಟು x - 1 x - 10 x - 12 ಇಸ್ ದ ಆನ್ಸರ್. ಸೊ ದೀಸ್ ಆರ್ ದಿ ಫ್ಯಾಕ್ಟರೈಸ್ ಮಾಡಿರೋದು. ಗೊತ್ತಾಯ್ತಲ್ಲ? ಕ್ಯೂಬಿಕ್ ಪಾಲಿನಾಮಿಯಲ್ನ ಫ್ಯಾಕ್ಟರೈಸ್ ಮಾಡೋದು ಹೀಗೆ. ಸೊ ಸಿ ದಿ ಟೆಕ್ಸ್ಟ್ ಬುಕ್. ಲೆಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು x³. ಇಲ್ಲೇನಿದೆ ಕ್ವಶನ್ಸ್, ಆ ಕ್ವಶನಿಗೆ ಪಿ ಆಫ್ ಎಕ್ಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋದು. ನೆಕ್ಸ್ಟು ವಿ ಶಲ್ ನಾವು ಲುಕ್ ಫಾರ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ -120. ಸೊ -120ಗೆ ಯಾವುದೆಲ್ಲ ಬರ್ಬೋದು ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ 120ಗೆ
ಯಾವುದೆಲ್ಲ ಬರುತ್ತೆ ಈ ಥರ ಚೆಕ್ ಮಾಡಿಕೊಡಿ. ಸೊ ಈಗ ಒಂದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋ ಬದಲು ಪ್ಲಸ್ ಆರ್ ಮೈನಸ್ ಅಂತ ಹಾಕ್ಕೊಂಡು ಹೋಗೋದು. ಓಕೆ, ಇಲ್ಲಿ ತನಕ ಬರುತ್ತೆ. ಸೊ ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3, ಪ್ಲಸ್ ಆರ್ ಮೈನಸ್ 4, ಪ್ಲಸ್ ಆರ್ ಮೈನಸ್ 5, ಪ್ಲಸ್ ಆರ್ ಮೈನಸ್ 6, ಪ್ಲಸ್ ಆರ್ ಮೈನಸ್ 8, ಪ್ಲಸ್ ಆರ್ ಮೈನಸ್ 10, ಪ್ಲಸ್ ಆರ್ ಮೈನಸ್ 12, ಪ್ಲಸ್ ಆರ್ ಮೈನಸ್ 15, ಪ್ಲಸ್ ಆರ್ ಮೈನಸ್ 20, ಪ್ಲಸ್ ಆರ್ ಮೈನಸ್ 24, ಪ್ಲಸ್ ಆರ್ ಮೈನಸ್ 30, ಪ್ಲಸ್ ಆರ್ ಮೈನಸ್ 40. 40 ಇಂಟು 3, 40ಗೆ ಇಲ್ಲಿ ತೊಗೊಂಡಿಲ್ಲ. ಓಕೆ, ಪ್ಲಸ್ ಆರ್ ಮೈನಸ್ 40, 3 ಅಂತ ತೊಗೊಂಡ್ಮೇಲೆ 40 ಬರುತ್ತೆ. ನೆಕ್ಸ್ಟು ಪ್ಲಸ್ ಆರ್ ಮೈನಸ್ 60. ಓಕೆ, ನೆಕ್ಸ್ಟು ಬೈ ಟ್ರಯಲಿಂಗ್ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಇದೆಯಲ್ಲ, ಆ ಟ್ರಯಲ್ ಮೆಥಡ್ ಮಾಡಿದರೆ ಫಸ್ಟು 1 ಕನ್ಸಿಡರ್ ಮಾಡೋಣ. ಒಂದೇ ಫ್ಯಾಕ್ಟರ್ ಬೇಕಲ್ವಾ ಇಲ್ಲಿ ಹೇಳಿರೋದು. ಟು ಫೈಂಡ್ ಅಟ್ಲೀಸ್ಟ್ 1 ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಫಸ್ಟು 1 ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋಣ. ಒಂದೇ ಒಂದರದ್ದು ಸಿಕ್ಕಿದ್ರೆ ಸಾಕು. ಹಾಗಾಗಿ ಇಲ್ಲಿ ಫಸ್ಟು ಪಾಸಿಟಿವ್ 1 ತೊಗೊಂಡ್ರೆ ಕನ್ಸಿಡರ್ ಮಾಡೋಣ. ಪಿ ಆಫ್ ಒನ್ನನ್ನು ಸಬ್ಸ್ಟಿಟ್ಯೂಷನ್ ಮಾಡಿ ಈ ಕ್ಯೂಬಿಕ್ ಪಾಲಿನಾಮಿಯಲ್ಲಿಗೆ, ಅವಾಗ ನಮಗೆ 0 ಬರುತ್ತೆ. ಸೊ ಅವಾಗೇನು ಮಾಡಬೇಕು, x - 1 ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂತ ಅರ್ಥ ಆಯಿತು. ನಾವು ಸಿ ದಟ್ x³ - 23x² + 142x - 120ಗೆ ಸೊ ಈ ಮೆಥಡ್ ಮಾಡಿಕೊಡ್ರೆ x - 1 ಇಂಟು x² - 22x + 120 ಅಂತ ಬರುತ್ತೆ. ಸೊ x - 1 ಈಸ್ ಕಾಮನ್, ಗೊತ್ತಾಯ್ತಲ್ಲ. ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅಂದರೆ ನಾನು ಈ ರೀತಿ ಡಿವೈಡ್ ಮಾಡಿದ್ದೀನಿ. ಇಲ್ಲಿ ಈ ಮೆಥಡ್ ಆದರೂ ಯೂಸ್ ಮಾಡ್ಬೋದು, ಗೊತ್ತಾಯ್ತಲ್ಲ. x - 1 ಇಲ್ಲಿ x - 1 ಇಲ್ಲಿ x - 1 ಇಲ್ಲಿ x - 1 ಆ ಥರ ತೊಗೊಂಡಿರೋದು. ನಾನು ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು, ಗೊತ್ತಾಯ್ತಲ್ಲ. ಡಿವೈಡ್ ಮಾಡಿದಾಗ ಈಸಿಯಾಗಿ ನಮಗೆ ಬರುತ್ತೆ ಇಲ್ಲಿಗೆ. ಸೊ x² - 22x + 120 ಅಂತ ಬಂತು. ಸೊ ಇದನ್ನು ax² + bx + c ಜೊತೆ ಕಂಪೇರ್ ಮಾಡಿದರೆ, ಸೊ b = p + q, p ಆ್ಯಂಡ್ q 2 ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕೀಗ. ಸೊ b ಈಸ್ -22, ಸೊ ದಟ್ ಈಸ್ p + q. ac ಈಸ್ a ಅಂತ ಹೇಳಿದ್ರೆ x² ಕೋಎಫಿಷಿಯಂಟ್ ಈಸ್ a. ಸೊ ಹಿಯರ್ 1, ಅಲ್ಲಿಗೆ 1 ಇಂಟು c ಈಸ್ 120. 1 ಇಂಟು 120 ಈಸ್ 120, ಸೊ ದಟ್ ಈಸ್ pq. ಸೊ p + q ನಮಗೆ 22 ಬರಬೇಕು ಆ್ಯಂಡ್ pq ಈಸ್ 120 ಆಗಬೇಕು. -22 ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ, -12 -10 ಮಾಡಿಕೊಂಡ್ರೆ -22 ಬರುತ್ತೆ. ಈ ಪಿ ಕ್ಯೂನಲ್ಲಿ ಸೊ -12 ಇಂಟು -10 ಮಾಡ್ತು ಅಂತ ಹೇಳಿದ್ರೆ, ಸೊ ಮೈನಸ್ ಪ್ಲಸ್ ಆಗುತ್ತೆ. 12 10s 120 ಆಗುತ್ತೆ ಅಷ್ಟೆ. ಓಕೆ, ನೆಕ್ಸ್ಟ್ ಇದು ಬೈ ಸ್ಪ್ಲಿಟಿಂಗ್ ಮೆಥಡ್ ಮಾಡಿದ್ದು ಹೀಗೆ ಬರುತ್ತೆ. ವಿ ಕುಡ್ ಹ್ಯಾವ್ ಆಲ್ಸೋ ಗಾಟ್ ದಿಸ್ ಬೈ ಡಿವೈಡಿಂಗ್ ಪಿ ಆಫ್ ಎಕ್ಸ್ ಬೈ x - 1. ಸೊ ಇದು x - 1 ಇಂದ ಡಿವೈಡ್ ಮಾಡಿದರೂ ಕೂಡ ಈ ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. Now x² - 22x + 120 can be factorized either by splitting the middle term or by using the factor theorem. ಇದಿದೆಯಲ್ಲ, ಇಲ್ಲ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡ್ಬೋದು, ಇಲ್ಲ ಅಂದರೆ ಫ್ಯಾಕ್ಟರ್ ಥಿಯರಮ್ ಆದರೂ ಯೂಸ್ ಮಾಡಿದ್ರೆ ಆಯಿತು, ನಮಗೆ ಆನ್ಸರ್ ಬರುತ್ತೆ ಅಂತ. ಸೊ x² - 22x + 120 ಇದೆಯಲ್ಲ, ಸೊ ಅದನ್ನು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿರೋದು ಈ ಮೆಥಡ್. ಆವಾಗ ನಮಗೆ ಈ ಆನ್ಸರ್ ಬರುತ್ತೆ. ಓಕೆ, ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್.